ನಮಸ್ಕಾರ. ಮುಖ್ಯಾಂಶಗಳು. ಬೆಳಗಾವಿ, ಮೈಸೂರು ಸೇರಿ 5 ಜಿಲ್ಲೆಗಳ ಜನಪ್ರತಿನಿಧಿಗಳೊಂದಿಗೆ ಕೋವಿಡ್ ವಸ್ತುಸ್ಥಿತಿ ಕುರಿತು ಮುಖ್ಯಮಂತ್ರಿ ಸಮಾಲೋಚನೆ, ಸಾಧಕ ಬಾಧಕಗಳ ಚರ್ಚೆ. ಆಗಸ್ಟ್ 31ರವರೆಗೆ ಹಲವು ವೈದ್ಯಕೀಯ ಉಪಕರಣಗಳ ಮೇಲಿನ ಸರಕು ಸೇವಾ ತೆರಿಗೆ ವಿನಾಯಿತಿ. 43ನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಭಾರತದಲ್ಲಿಂದು 1,73,790 ಮಂದಿಗೆ ಸೋಂಕು ದೃಢ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆ. ಕೋವಿಡ್ ಸಂದಿಗ್ಧತೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ಬದಲು ನಗದು ವರ್ಗಾವಣೆ. 11 ಕೋಟಿಗೂ ಅಧಿಕ ವೆಚ್ಚದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅನುಮೋದನೆ. ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ವಾರ್ತೆಗಳ ವಿವರ. ಕೋವಿಡ್-19 ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮಗಳ ಕುರಿತಂತೆ ಮೈಸೂರು, ಹಾಸನ, ಬೆಳಗಾವಿ, ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು, ಸಂಸತ್ ಸದಸ್ಯರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸುತ್ತಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಂಗಳೂರಿನಿಂದ ಹಿರಿಯ ಸಚಿವರುಗಳು, ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಈ ಜಿಲ್ಲೆಯಲ್ಲಿ ಸೋಂಕಿನ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಈಗಾಗಲೇ ಕೈಗೊಂಡಿರುವ ಕಠಿಣ ನಿರ್ಬಂಧಗಳ ಕುರಿತು ಮುಖ್ಯಮಂತ್ರಿ ಪರಾಮರ್ಶೆ ಹಾಗೂ ಕಠಿಣ ನಿರ್ಬಂಧ ವಿಸ್ತರಿಸುವ ಕುರಿತ ಸಾಧಕ ಬಾಧಕಗಳನ್ನು ಚರ್ಚಿಸುತ್ತಿದ್ದಾರೆ. ಆಂಫೋಟೆರಿಸಿನ್ ಬಿ ಚುಚ್ಚುಮದ್ದು ಸೇರಿದಂತೆ ಕೋವಿಡ್-19ಗೆ ಸಂಬಂಧಿತ ವೈದ್ಯಕೀಯ ಸರಕುಗಳ ಉಚಿತ ವಿತರಣೆಗೆ ಆಗಸ್ಟ್ 31ರವರೆಗೂ ಸಂಪೂರ್ಣ ಸರಕು ಸೇವಾ ತೆರಿಗೆ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನಿನ್ನೆ ನಡೆದ 43ನೇ ಜಿಎಸ್ಟಿ ಮಂಡಳಿ ಸಭೆಯ ಬಳಿಕ ವಿವರ ನೀಡಿದ ಸಚಿವರು, ಕೋವಿಡ್-19 ಪರಿಹಾರ ಕ್ರಮವಾಗಿ ಹಲವು ತೆರಿಗೆ ವಿನಾಯಿತಿಗಳನ್ನು ಪ್ರಕಟಿಸಲಾಗಿದೆ. ಸೋಂಕು ನಿಯಂತ್ರಣಕ್ಕೆ ಅಗತ್ಯವಾದ ವೈದ್ಯಕೀಯ ಆಮ್ಲಜನಕ ಸಾಂದ್ರಕಗಳು ಮತ್ತು ಇತರೆ ಆಮ್ಲಜನಕ ದಾಸ್ತಾನು ಹಾಗೂ ಸಾಗಣೆ ಉಪಕರಣಗಳು ಮತ್ತು ನಿರ್ದಿಷ್ಟ ರೋಗ ಪತ್ತೆ ಟೆಸ್ಟ್ ಕಿಟ್ಗಳು ಹಾಗೂ ಕೋವಿಡ್ ಲಸಿಕೆಗಳು ಒಳಗೊಂಡಂತೆ ಹಲವು ಸರಕುಗಳಿಗೆ ಜಿಎಸ್ಟಿ ತೆರಿಗೆಯಿಂದ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ ಎಂದು ತಿಳಿಸಿದರು. ಮುಂದಿನ ಜೂನ್ 8ರಂದು ಸಚಿವರ ಗುಂಪು ವರದಿ ಸಲ್ಲಿಸಿದ ನಂತರ ಕೋವಿಡ್-19 ಪ್ರತ್ಯೇಕ ವಸ್ತುಗಳಿಗೆ ಮತ್ತಷ್ಟು ತೆರಿಗೆ ಪರಿಹಾರ ಸಿಗಲಿದೆ. ಲಿಂಫಾಟೆಕ್ವಿಲಾರಿಸಿನ್ ವ್ಯಾಧಿಯ ನಿರ್ಮೂಲನೆಗೆ ಸಹಕರಿಸುವ ಕಾರ್ಯಕ್ರಮವನ್ನು ವಿಶ್ವ ಆರೋಗ್ಯ ಸಂಘಟನೆ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಡಿಐಥೆಲ್, ಕಾರ್ಬಾಮಜಿನ್ ಮಾತ್ರೆಗಳ ಜಿಎಸ್ಟಿ ದರವನ್ನು 12% 5ಕ್ಕೆ ಇಳಿಸಲು ಸಭೆ ಶಿಫಾರಸು ಮಾಡಿದೆ. ಅಂಗನವಾಡಿ ಸೇರಿದಂತೆ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದ ಪ್ರಾಯೋಜಿತ ಮಧ್ಯಾಹ್ನದ ಬಿಸಿಯೂಟ ಮತ್ತಿತರ ಆಹಾರ ಪೂರೈಸುವ ಸೇವೆಗಳಿಗೆ ಬರುವ ಸರ್ಕಾರದ ಅನುದಾನ ಅಥವಾ ಕಾರ್ಪೊರೇಟ್ ದೇಣಿಗೆಗಳಿಗೆ ಜಿಎಸ್ಟಿ ತೆರಿಗೆಯಿಂದ ವಿನಾಯಿತಿಗೆ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದರು. ಬಂದರು ವಲಯದ ನಿರ್ವಹಣೆ, ದುರಸ್ತಿ ಮತ್ತು ಕೂಲಂಕುಷ ಪರೀಕ್ಷಾ ಘಟಕಗಳ ಸೇವೆಗಳಿಗೆ ಜಿಎಸ್ಟಿ ದರವನ್ನು 12% 5ಕ್ಕೆ ಇಳಿಸಲು ತೀರ್ಮಾನಿಸಲಾಗಿದೆ. ತೆರಿಗೆ ವಿವರ ಸಲ್ಲಿಸಿದ ಬಾಕಿ ಉಳಿಸಿಕೊಳ್ಳುವ ತೆರಿಗೆದಾರರಿಗೆ ವಿಧಿಸುವ ತಡ ಶುಲ್ಕ ಅಥವಾ ತಡ ಪಾವತಿ ಶುಲ್ಕ ವಿನಾಯಿತಿ ಪರಿಹಾರ ನೀಡುವ ಕ್ಷಮಾದಾನ ಯೋಜನೆ ಶಿಫಾರಸಿನಲ್ಲಿ ಒಳಗೊಂಡಿದೆ. ಜಿಎಸ್ಟಿ R9C ನಮೂನೆಯಲ್ಲಿ ತೆರಿಗೆದಾರ ಸಲ್ಲಿಸುವ ಲೆಕ್ಕ ಹೊಂದಾಣಿಕೆ ಹೇಳಿಕೆಗಳ ಅನುಸರಣಾ ಅಗತ್ಯಗಳನ್ನು ಇದು ಸರಳಗೊಳಿಸಲಿದೆ. ಜೊತೆಗೆ ತೆರಿಗೆದಾರನೇ ಲೆಕ್ಕ ಹೊಂದಾಣಿಕೆ ಹೇಳಿಕೆಯನ್ನು ಸ್ವಯಂ ಪ್ರಾಮಾಣೀಕರಿಸಲು ಇದು ಅನುವು ಮಾಡಿಕೊಡಲಿದೆ ಎಂದು ತಿಳಿಸಿದರು. Who will submit their report within 10 days, which is 8th of June, on or before 8th June, so that if there are any further reductions which need to be done, will be done. In the sense, the rates will be decided by them. So, in a way, the exemptions that we had been given, but any new rates will now be decided by them. By the GOM, which will get constituted, I suppose, by tomorrow. There were other GST issues which were also discussed. Some clarificatory agenda have also been added to it. There will be a press release which will be giving you all the details. As always,
the duty or responsibility of the Council's administration, the Secretariat of the Council, is to draw the attention of the GST Council on the inversion-related matters. You are very familiar that we have raised it once before, twice before. Particular items were also shown as those in which we have problems about inversion, which results in revenue not being generated as much as the refunds being given. ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರಬೇಕಾಗಿರುವ ಜಿಎಸ್ಟಿ ಪರಿಹಾರ ನಷ್ಟದ ಬಾಕಿ ಮೊತ್ತ 11,000 ಕೋಟಿ ರೂಪಾಯಿಯನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಜಿಎಸ್ಟಿ ಮಂಡಳಿಯ ರಾಜ್ಯ ಪ್ರತಿನಿಧಿ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವಿ ಮಾಡಿದ್ದಾರೆ. ನಿನ್ನೆ ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಅವರು 2020-21ನೇ ಸಾಲಿನ ರಾಜ್ಯದ ಪಾಲು 11,000 ಕೋಟಿ ರೂಪಾಯಿ ಪರಿಹಾರವನ್ನು ಶೀಘ್ರ ಬಿಡುಗಡೆ ಮಾಡಬೇಕು, ಜಿಎಸ್ಟಿ ಪರಿಹಾರ ಸೆಸ್ನಲ್ಲೂ ಬಾಕಿ ಉಳಿದಿರುವ ಹಣವನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯ ಇಎಸ್ಐಸಿ ಹಾಗೂ ಜಿಮ್ಸ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯ ದುರಸ್ತಿ ಕಾರ್ಯಗಳನ್ನು ವೀಕ್ಷಿಸಿ ನವೀಕರಣ ಕಾರ್ಯ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಜಿಲ್ಲೆಯ ಆಮ್ಲಜನಕ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಶಾಸಕ ಬಸವರಾಜು ಮತ್ತಿಮೂಡ, ಬಿಜಿ ಪಾಟೀಲ್, ಶಶೀಲಾ ಜಿ ನಮೋಶಿ, ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ಪಾಟೀಲ್ ಸೇರಿದಂತೆ ಮುಖ್ಯ ಅಧಿಕಾರಿಗಳು ಹಾಜರಿದ್ದರು. ಪಿ ರವಿಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಈ ಜಿಲ್ಲೆಯಲ್ಲಿ ಸೋಂಕಿನ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಈಗಾಗಲೇ ಕೈಗೊಂಡಿರುವ ಕಠಿಣ ನಿರ್ಬಂಧಗಳ ಕುರಿತು ಮುಖ್ಯಮಂತ್ರಿ ಪರಾಮರ್ಶೆ ಹಾಗೂ ಕಠಿಣ ನಿರ್ಬಂಧ ವಿಸ್ತರಿಸುವ ಕುರಿತ ಸಾಧಕ ಬಾಧಕಗಳನ್ನು ಚರ್ಚಿಸುತ್ತಿದ್ದಾರೆ. ಡೆಪ್ಟಿ ಸಿಎಂ ಶ್ರೀ ಗೋವಿಂದ ಕಾರಜೋಳ್ ಹಾಗೂ ಬೆಳಗಾವಿ ಆಂಫೋಟೆರಿಸಿನ್ ಬಿ ಚುಚ್ಚುಮದ್ದು ಸೇರಿದಂತೆ ಕೋವಿಡ್-19ಗೆ ಸಂಬಂಧಿತ ವೈದ್ಯಕೀಯ ಸರಕುಗಳ ಉಚಿತ ವಿತರಣೆಗೆ ಆಗಸ್ಟ್ 31ರವರೆಗೂ ಸಂಪೂರ್ಣ ಸರಕು ಸೇವಾ ತೆರಿಗೆ ವಿನಾಯಿತಿ ನೀಡಲಾಗಿದೆ ಎಂದು ಜಾಮ್ನಗರದಿಂದ 111.98 ಮೆಟ್ರಿಕ್ ಟನ್ ಆಕ್ಸಿಜನ್ ಹೊತ್ತ 17ನೇ ಆಕ್ಸಿಜನ್ ಎಕ್ಸ್‌ಪ್ರೆಸ್ ರೈಲು ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದೆ. ಕೊರೋನಾ ಸೋಂಕಿತರಿಗೆ ಆಮ್ಲಜನಕ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ರೈಲ್ವೆ ಇಲಾಖೆ ಆರಂಭಿಸಿರುವ ಆಕ್ಸಿಜನ್ ಎಕ್ಸ್‌ಪ್ರೆಸ್ ಇದುವರೆಗೆ 1,162 ಟ್ಯಾಂಕರ್ಗಳಲ್ಲಿ 19,408 ಮೆಟ್ರಿಕ್ ಟನ್ ಆಮ್ಲಜನಕವನ್ನು ದೇಶದ ವಿವಿಧ ಭಾಗಗಳಿಗೆ ರವಾನೆ ಮಾಡಿದೆ. ದೇಶಾದ್ಯಂತ 289 ಆಕ್ಸಿಜನ್ ಎಕ್ಸ್‌ಪ್ರೆಸ್ ಕರ್ನಾಟಕ ಸೇರಿದಂತೆ 15 ರಾಜ್ಯಗಳಿಗೆ ಸೇರಿದ 39 ನಗರ ಅಥವಾ ಪಟ್ಟಣಗಳ 41 ರೈಲ್ವೆ ನಿಲ್ದಾಣಗಳನ್ನು ತಲುಪಿವೆ. ಒಟ್ಟು 19,404 ಮೆಟ್ರಿಕ್ ಟನ್ ಮೆಡಿಕಲ್ ಲಿಕ್ವಿಡ್ ಆಕ್ಸಿಜನ್ ಅನ್ನು ರಾಜ್ಯಗಳಿಗೆ ಸರಬರಾಜು ಮಾಡಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ ಕರ್ನಾಟಕಕ್ಕೆ ಈಗಾಗಲೇ 1,173 ಮೆಟ್ರಿಕ್ ಟನ್ ವೈದ್ಯಕೀಯ ದ್ರವೀಕೃತ ಆಮ್ಲಜನಕ ಬಂದಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 22,823 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 21,46,621ಕ್ಕೆ ಏರಿಕೆಯಾಗಿದೆ. 52,253 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 21,46,621ಕ್ಕೆ ತಲುಪಿದೆ. ನಿನ್ನೆ 401 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 27,806ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 3,72,373 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 5,736 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 11,49,614ಕ್ಕೆ ಏರಿಕೆಯಾಗಿದೆ.
31,237 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 9,56,303 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 1,80,697 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 192 ಮಂದಿ ಮೃತಪಟ್ಟಿದ್ದು, ಇದುವರೆಗೆ ಒಟ್ಟು 12,613 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,73,790 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,77,29,247ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 2,84,601 ಸೋಂಕಿತರು ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಚೇತರಿಸಿಕೊಂಡವರ ಸಂಖ್ಯೆ 2,51,78,011ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆಯ ಪ್ರಮಾಣ 90.80ಗೆ ಏರಿಕೆಯಾಗಿದೆ. ಒಟ್ಟು 22,28,774 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 8.04ರಷ್ಟಿದೆ. 3,617 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,22,512 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ 1.16ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 20,89,02,445 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೂ ಒಟ್ಟು 34,11,19,909 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 20,80,048 ಮಂದಿಯ ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಹೇಳಿದ್ದಾರೆ. ಶಾಲೆಗಳಲ್ಲಿ ತರಗತಿಗಳ ಆರಂಭ, ಪರೀಕ್ಷೆ ಮುಂತಾದ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಧಾನಿಯವರ ನಿರ್ದೇಶನದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯ ಸಮಿತಿ ಸಭೆಯಲ್ಲಿ ರಾಜ್ಯಗಳ ಶಿಕ್ಷಣ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ರಾಜ್ಯದ ಶಿಕ್ಷಣ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಾರ್ಥಕ ಚರ್ಚೆ ನಡೆದಿದೆ. ಶಾಲೆಗಳ ಪುನರಾರಂಭ, ಪರೀಕ್ಷೆ ಮುಂತಾದ ವಿಚಾರಗಳ ಬಗ್ಗೆ ಕೆಲವು ರಾಜ್ಯಗಳು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿದರೆ, ಇನ್ನೂ ಕೆಲವು ರಾಜ್ಯಗಳು ಕಾಲಾವಕಾಶ ಕೇಳಿವೆ. ಅವರಿಗೆ 15 ದಿನಗಳಲ್ಲಿ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ. ಜೂನ್ 1ರ ನಂತರದ ಪರಿಸ್ಥಿತಿ ಗಮನಿಸಿ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳಲು ಎಲ್ಲಾ ರಾಜ್ಯಗಳು ಸಮ್ಮತಿಸಿವೆ ಎಂದರು. ಕೊರೋನಾ ಕಾರಣದಿಂದ ತರಗತಿಗಳು ನಡೆಯುತ್ತಿಲ್ಲ. ಇದರ ಮಧ್ಯೆಯೂ 30 ಕೋಟಿ ಮಕ್ಕಳಿಗೆ ಆನ್ಲೈನ್ ಮೂಲಕ ಶಿಕ್ಷಣ ನೀಡಲಾಗಿದೆ. ಇದಕ್ಕೆ ಶ್ರಮಿಸಿದ ಎಲ್ಲ ಶಿಕ್ಷಕರನ್ನು ಮತ್ತು ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಮಕ್ಕಳು, ಪೋಷಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ನಿಮ್ಮ ಸುರಕ್ಷತೆ ನಮಗೆ ಮೊದಲು, ಅದೇ ರೀತಿ ಭವಿಷ್ಯಕ್ಕೂ ಮಹತ್ವ ಕೊಡಲಾಗುತ್ತದೆ. ಇವೆರಡನ್ನೂ ಗಮನದಲ್ಲಿಟ್ಟುಕೊಂಡೇ ನಾವು ನಿರ್ಧಾರ ಕೈಗೊಳ್ಳುತ್ತೇವೆ. ನೀವು ನಿಶ್ಚಿಂತರಾಗಿರಿ ಎಂದು ಅವರು ಇದೇ ವೇಳೆ ಮಕ್ಕಳಿಗೆ ಧೈರ್ಯ ಹೇಳಿದರು. ಧನ್ಯವಾದ देना है जो सारे शिक्षा व्यवस्था के लिए छात्रों की सुरक्षा और आज छात्रों के भविष्य की चिंता की दृष्टि से केंद्र के साथ एकजुट होकर के और आज खड़े दिखाई दिए हैं. मैं उन सब के प्रति बहुत आभारी हूं. ಕೊರೋನಾ ಕಾರಣದಿಂದ ಶಾಲಾ ತರಗತಿಗಳು ನಡೆಯದ ಕಾರಣ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಬದಲು ವಿದ್ಯಾರ್ಥಿಗಳಿಗೆ ನಗದು ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ನೇರ ನಗದು ವರ್ಗಾವಣೆ ಮೂಲಕ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ಒದಗಿಸಲು ತೀರ್ಮಾನಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಅವರು ವಿದ್ಯಾರ್ಥಿಗಳಿಗೆ 11,80,00,000 ರೂಪಾಯಿ ವೆಚ್ಚದ ವಿಶೇಷ ಕಲ್ಯಾಣ ಕಾರ್ಯಕ್ರಮಕ್ಕೆ ಅನುಮೋದನೆ ನೀಡಿದ್ದಾರೆ. ಈ ಕಾರ್ಯಕ್ರಮದಿಂದ ದೇಶಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ.
ಬಿಸಿಯೂಟದ ಬದಲು ನಗದು ನೀಡುವ ಯೋಜನೆಗೆ ಕೇಂದ್ರ ಸರ್ಕಾರ 1,200 ಕೋಟಿ ರೂಪಾಯಿ ಒದಗಿಸಲಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ. ಜೊತೆಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ನೀಡುವ ಉಚಿತ ಆಹಾರ ಧಾನ್ಯದ ಜೊತೆಗೆ ಅರ್ಹ ಮಕ್ಕಳಿಗೂ ನೆರವು ನೀಡಲಾಗುವುದು ಎಂದು ಸಚಿವಾಲಯ ಹೇಳಿದೆ. वर्ष में मेरे छात्रों को ऐसा महसूस नहीं होने दिया, अवसाद में नहीं जाने दिया. ऑनलाइन एजुकेशन यथासंभव वहां तक पहुंचे हैं जहां तक पहुंच सकते थे और पहुंच रहे हैं. जो थोड़ा बहुत कमी है उसको भी दूर कर रहे हैं. शायद ये दुनिया का पहला ऐसा उदाहरण होगा. ದಾವಣಗೆರೆ ಜಿಲ್ಲೆಯ 546 ಗ್ರಾಮಗಳಲ್ಲಿ ಕೊರೋನಾ ಸೋಂಕು ಹರಡಿದೆ ಎಂದು ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಡಿಡಿ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೆ 394 ಮಕ್ಕಳು ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ ಎಂದು ತಿಳಿಸಿರುವ ಅವರು, ಚನ್ನಗಿರಿ ತಾಲೂಕಿನ ಕಾರಿಗನೂರು ಮತ್ತು ಕತ್ತಲಗೆರೆ ಗ್ರಾಮಗಳಲ್ಲಿ ಈ ಪ್ರಮಾಣ ಹೆಚ್ಚಾಗಿದೆ. ಜಿಲ್ಲೆಯ 2 ವೈದ್ಯಕೀಯ ಕಾಲೇಜುಗಳಿಗೆ ಮಕ್ಕಳ ತಜ್ಞ ವೈದ್ಯರ ಮೂಲಕ ಚಿಕಿತ್ಸೆ ಒದಗಿಸಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ವೆಂಟಿಲೇಟರ್, ಆಮ್ಲಜನಕ, ಪ್ರತ್ಯೇಕ ಮಕ್ಕಳ ವಾರ್ಡ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಜನತೆ ಆತಂಕಗೊಳ್ಳುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 16 ಜನರಲ್ಲಿ ಬ್ಲಾಕ್ ಫಂಗಸ್ ಸೋಂಕು ಪತ್ತೆಯಾಗಿದ್ದು 12 ಮಂದಿ ಶಂಕಿತ ರೋಗಿಗಳಿದ್ದಾರೆ. ಅವರಿಗೆ ಅಗತ್ಯ ಔಷಧಿಗಳನ್ನು ಸರ್ಕಾರದ ಮೂಲಕ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೊರೋನಾ ಬಾಧಿತ ಗ್ರಾಮದ ನಾಗರಿಕ ಹನುಮಂತಪ್ಪ, ಸೋಂಕಿತರು ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುವುದರಿಂದ ಕೋವಿಡ್ ನಿಯಂತ್ರಣ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಸರ್ಕಾರದ ನಿರ್ದೇಶನ ಪ್ರಕಾರ ಸರ್ಕಾರದ ಮುಖ್ಯಕಾರ್ಯದರ್ಶಿಗಳು ಮತ್ತು ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳ ಒಂದು ನಿರ್ದೇಶನ ಮತ್ತು ಮಾರ್ಗದರ್ಶನದಲ್ಲಿ ನಾವು ಹೋಮ್ ಐಸೋಲೇಷನ್ಗಳಿಗೆ ಅವ್ರನ್ನ ಕಡಿಮೆ ಮಾಡ್ತಾ ಇದ್ದೇವೆ. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವೋ ಅಷ್ಟು ಅವರೆಲ್ಲ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿ ನಾವು ಕ್ರಮ ತಗೊಳ್ತಾ ಇದ್ದೇವೆ. ಹಿರಿಯೂರು ತಾಲೂಕು ಕಡಾರನಾಯಕನಹಳ್ಳಿ ಗ್ರಾಮ ಮತ್ತು ದಾವಣಗೆರೆ ಜಿಲ್ಲೆ, ಈ ನಮ್ಮ ಕಡಾರನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು 15 ದಿನದಿಂದ 22 ಸಾವುಗಳಾಗಿದ್ದಾವೆ. ಅದರಲ್ಲಿ ಈ 15 ದಿನದಲ್ಲಿ ನಾವು ತಾಲೂಕು ಅಧಿಕಾರಿಗಳು ತಿಳಿಸಿದ್ವಿ, THO ತಿಳಿಸಿದ್ವಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ತಿಳಿಸಿದ್ವಿ. ಎಲ್ಲ ಯಾರು ಹಿಂದೆ ಏನು ಕ್ರಮ ತಗೊಂತದ್ರಲ್ಲ, ಈಗ ಪಾಸಿಟಿವ್ ಬಂದ ಮನೆಗಳಿಗೆ ಹೋಗಿ ಕ್ವಾರಂಟೈನ್ ಮಾಡಿ ಮನೆ ಸೀಲ್ ಡೌನ್ ಮಾಡಿ. ಮತ್ತೋರ್ವ ಗ್ರಾಮಸ್ಥ ಲೋಕೇಶ್, ಜಿಲ್ಲೆಯ ಗ್ರಾಮಗಳಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿದ್ದು ಜಿಲ್ಲಾಡಳಿತ ಜನರಿಗೆ ಅರಿವು ಮೂಡಿಸುವ ಮೂಲಕ ಸೋಂಕು ತಡೆಗೆ ಕ್ರಮ ವಹಿಸಿದೆ ಎಂದರು. ಒಂದು ಕ್ವಾರಂಟೈನಲ್ಲಿ ಇಟ್ಕೊಂಡು ಅವರಿಗೆ ಒಂದು ಏನು 5 ದಿನದ್ದು ಮಾತ್ರೆ ಕೊಡ್ತಾರಲ್ಲ, ಅದೊಂದು ಸ್ಕೀಮ್ ಟೈಪ್ ಕೊಟ್ಟು ಅವ್ರನ್ನ ನಿರ್ವಹಣೆ ಮಾಡ್ಬೋದು ಮುಂಜಾಗ್ರತವಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಹೆಗಡೆ ನೇತೃತ್ವದಲ್ಲಿ ರಾಜ್ಯದ ವಿಪತ್ತು ನಿರ್ವಹಣೆಗೆ ಶೌರ್ಯ ಎಂಬ ತಂಡ ಸ್ಥಾಪಿಸಲಾಗಿದೆ. ತಂಡದಲ್ಲಿ 1,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಹೆಸರು ನೋಂದಾಯಿಸಿಕೊಂಡಿದ್ದು NDRFನಿಂದ ತರಬೇತಿ ಪಡೆದಿದ್ದಾರೆ. ರಾಜ್ಯದಲ್ಲಿ ಕೋವಿಡ್-19 ಸೋಂಕು ಹೆಚ್ಚಾಗುತ್ತಿದ್ದು ಸ್ವಯಂ ಸೇವಕರು 20ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತುರ್ತು ಸೇವೆಗೆ ವಾಹನದ ವ್ಯವಸ್ಥೆ ಕಲ್ಪಿಸಿದ್ದು ಸೋಂಕಿತರ ಶವ ಸಂಸ್ಕಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಸೋಂಕು ಬಾಧಿತರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ಸ್ವಯಂ ಸೇವಕರು ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುತ್ತಿದ್ದಾರೆ. ಆಪತ್ತು ನಿರ್ವಹಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅಂತ ಆಸೆ ಇದೆಯೋ, ಉತ್ಸಾಹ ಇದೆಯೋ, ಶೌರ್ಯ ಇದೆಯೋ. ವಿಪತ್ತು ನಿರ್ವಹಣೆಗೆ ಶೌರ್ಯ ಸಂಘವನ್ನು ಸ್ಥಾಪಿಸಿದ್ದು 20ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ 1,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಹೆಸರು ನೋಂದಾಯಿಸಿಕೊಂಡಿದ್ದು ಸಾಮಾಜಿಕ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಎಂದರು. ಎಲ್ಲಿಯಾದರೂ ಆಪತ್ತು ಬಂದಾಗ, ಪ್ರವಾಹ ಬಂದಾಗ ಅಥವಾ ಬಿರುಗಾಳಿ ಬಂದಾಗ ಅಥವಾ ಎಲ್ಲೋ ಬೆಟ್ಟ ಜರಿದು ಊರೆಲ್ಲ ನಾಶವಾದಾಗ ತಕ್ಷಣ ಈ ಶೌರ್ಯ ಕಾರ್ಯಕ್ರಮದ ಪಡೆಯ ಯೋಜನೆಯ ಕಾರ್ಯಕ್ರಮ ನಮ್ಮ ರೆಡಿ ಇಡ್ತಾರೆ. ಹಾಗಾಗಿ ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಈ ಯುವಕರಿಗೆ ಅಭಿನಂದಿಸ್ತೇನೆ. ಮತ್ತು ಮೊದಲನೇ ನನ್ನ ಸಂದೇಶ ಇಷ್ಟೇ, ಮೊದಲು ತರಬೇತಿ ಆದವರು ಮಾತ್ರ ಈ ಪ್ರದರ್ಶನ ಸಹಯೋಗಿಗೆ ಹೋಗಿ ಅಂತ.
ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಸೂಕ್ತ ಡಾಕ್ಟರ್ ತರಬೇತಿಯನ್ನ ಸ್ವಯಂ ಸೇವಕರಿಗೆ ಎನ್ಡಿಆರ್ಎಫ್ನಿಂದ ತರಬೇತಿ ನೀಡುತ್ತಿದೆ ಎಂದು ತಿಳಿಸಿದರು. ಬಳಸಿಕೊಂಡು ಈ ಸ್ವಯಂ ಸೇವಕರುಗಳು ವಿಪತ್ತಿನ ಸಂದರ್ಭದಲ್ಲಿ ನೆರವನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 30 ತಾಲೂಕುಗಳಲ್ಲಿ, ಸುಮಾರು ಒಂದು 8 ಜಿಲ್ಲೆಗಳಲ್ಲಿ ಎಲ್ಲಿ ಹೆಚ್ಚು ಪ್ರಾಕೃತಿಕ ವಿಕೋಪಗಳು ಬರ್ತದೆ ಅಂತ ನಾವು ಗ್ರಹಿಸಿಕೊಂಡಿದ್ದೀವೋ ಅಲ್ಲೆಲ್ಲ ಈ ತಂಡಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಒಂದೊಂದು ತಾಲೂಕಿನಲ್ಲಿ ಸುಮಾರು 200 ಜನರ ತಂಡ ಆಗಬೇಕು ಅನ್ನುವಂಥ ನಿರೀಕ್ಷೆಯೊಂದಿಗೆ ನಾವು ಈ ಕೆಲಸವನ್ನು ಪ್ರಾರಂಭಿಸಿದ್ದೇವೆ. ರಾಜ್ಯದ ಕೆಲವೆಡೆ ಚಿಕ್ಕ ಮಕ್ಕಳಲ್ಲಿ ಕೊರೋನಾ ಸೋಂಕು ವರದಿಯಾಗುತ್ತಿರುವುದು ಆತಂಕಕಾರಿ ವಿಷಯವಾಗಿದ್ದು, ಸರ್ಕಾರ ಈ ಹಂತದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಲಸಿಕೆ ಅಭಿಯಾನವನ್ನು ಸರ್ಕಾರ ಚುರುಕುಗೊಳಿಸಬೇಕು, ಎಲ್ಲ ವಯೋಮಾನದ ಜನರಿಗೂ ಲಸಿಕೆ ಸಮರ್ಪಕವಾಗಿ ದೊರೆಯಬೇಕು ಎಂದ ಅವರು, ಸೋಂಕು ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡದಂತೆ ಜಿಲ್ಲಾಡಳಿತಗಳ ಮೂಲಕ ಅಗತ್ಯ ಕ್ರಮಗಳನ್ನು ವ್ಯವಸ್ಥಿತವಾಗಿ ಜಾರಿಗೆ ತರುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ, ಔಷಧೋಪಚಾರ ದೊರೆಯಬೇಕು. ಈ ಬಗ್ಗೆ ಸ್ಥಳೀಯ ವೈದ್ಯಾಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸಬೇಕು ಎಂದರು. ಇದಕ್ಕೂ ಮುನ್ನ ಬಾದಾಮಿ, ಗುಳೇದಗುಡ್ಡ ಹಾಗೂ ಕೆರೂರು ಪಟ್ಟಣಗಳ ಸರ್ಕಾರಿ ಆಸ್ಪತ್ರೆಗಳಿಗೆ ದಾನಿಗಳ ನೆರವಿನಿಂದ ಸಿದ್ದರಾಮಯ್ಯ ಹಾಸಿಗೆಗಳನ್ನು ವಿತರಿಸಿದರು. ಬಾದಾಮಿ ಕ್ಷೇತ್ರದ ಕೊರೋನಾ ಸ್ಥಿತಿಗತಿಗಳ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದರು. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಬೇಸಿಗೆಯಲ್ಲೂ ಅಂತರ್ಜಲ ಕಾಯ್ದುಕೊಂಡಿದೆ. ಕಳೆದ ವರ್ಷದ ಭಾರೀ ಮಳೆಯಿಂದ ಅಂತರ್ಜಲ ಹೆಚ್ಚಿದ್ದು, ಜಿಲ್ಲೆಯ ಬಾವಿ, ಚೆಕ್ ಡ್ಯಾಂ ಸೇರಿದಂತೆ 10 ಕೆರೆಗಳಲ್ಲಿ ನೀರು ಶೇಖರಣೆಯಾಗಿದೆ. ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ 23,877 ಟಿಎಂಸಿ ನೀರು ಶೇಖರವಾಗಿದ್ದು, ಜಲವಿದ್ಯುತ್ ಘಟಕಕ್ಕೆ 2,000 ಕ್ಯೂಸೆಕ್ಸ್, ನದಿಯ ಪಾತ್ರಕ್ಕೆ 4,600 ಕ್ಯೂಸೆಕ್ಸ್, ಸೂಪರ್ ಪವರ್ ಥರ್ಮಲ್ ಶಾಖೋತ್ಪನ್ನ ಕೇಂದ್ರಕ್ಕೆ 30 ಕ್ಯೂಸೆಕ್ಸ್ ಹಾಗೂ ಕುಡಿಯುವ ನೀರಿನ ಬಳಕೆಗೆ 451 ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗುತ್ತಿದೆ. ಸಿಂದಗಿ ತಾಲೂಕಿನ ಕೆರೆಗಳಿಗೆ ಅಧಿಕಾರಿಗಳು ಬಸವಸಾಗರದಿಂದ ನೀರನ್ನು ಹರಿಸಿದ್ದು, ಜಿಲ್ಲೆಯ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ಅಭಿಷೇಕ್, ಜಲಾಶಯಗಳಲ್ಲಿ ನೀರಿನ ಶೇಖರಣೆಯಾಗಿದ್ದು ಜಿಲ್ಲೆಯ ರೈತರಿಗೆ ನೆರವಾಗಲಿದೆ ಎಂದರು. ಮಹಾರಾಷ್ಟ್ರ ಮತ್ತು ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಿಂದ ಕೂಡ ಕೃಷ್ಣ ಭಾಗ್ಯ ಜಲ ನಿಗಮದಲ್ಲಿ ಕೂಡ ನೀರು ತುಂಬ ಸಾಕಷ್ಟಿದೆ. ಇದರಿಂದ ನಮಗೆಲ್ಲ ರೈತರಿಗಾಗಿರ್ಬೋದು ಮತ್ತು ಜಾನುವಾರುಗಳಿಗಾಗಿರ್ಬೋದು ಮತ್ತು ಜನ ಸಮುದಾಯಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಆ ನೀರಿನ ಅಭಾವ ಉಂಟಾಗಿಲ್ಲ. ಕಳೆದ 4 ವರ್ಷಕ್ಕೆ ಹೋಲಿಸಿದರೆ ಇದು ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ರೈತ ಶಂಕರಗೌಡ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ದೊರೆಯುತ್ತಿದ್ದು ಉತ್ತಮ ಬೆಳೆಗೆ ಸಹಕಾರಿಯಾಗಿದೆ ಎಂದರು. ಒಳ್ಳೆಯ ಆದಾಯ ಬರಕತ್ತೈತಿ, ನಮಗೊಂದು ಸ್ವಲ್ಪ ಒಳ್ಳೇದು ಕಾಣ್ತದೆ ಕಣ್ಣಿಗೆ. ಅದು ಈಗ ನೋಡೋದಕ್ಕೆ ಒಳ್ಳೆನ. ಈಗ ನಮ್ಗೆ ಒಂದು ನಿರೀಕ್ಷೆ ಅಂದ್ರೆ ಏನಂದ್ರೆ ಒಂದು ಒಳ್ಳೆ ಉತ್ಪನ್ನ ಬರ್ತದೆ, ಹೊಳೆ ಮುನಿಗೋದಕ್ಕೆ ಒಳ್ಳೆನ. 2021-22ರ ಹಿಂಗಾರು ಮಾರುಕಟ್ಟೆ ಅವಧಿಯಲ್ಲಿ ಗೋಧಿ ಖರೀದಿ ಸಂಗ್ರಹ 400 ಲಕ್ಷ ಮೆಟ್ರಿಕ್ ಟನ್ ದಾಟಿದೆ ಎಂದು ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಈವರೆಗೆ 400.45 ಲಕ್ಷ ಮೆಟ್ರಿಕ್ ಟನ್ ಗೋಧಿಯನ್ನು ಸಂಗ್ರಹಿಸಲಾಗಿದ್ದು, ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ಕಳೆದ ಸಾಲಿನ ಇದೇ ಅವಧಿಯಲ್ಲಿ 389.92 ಲಕ್ಷ ಮೆಟ್ರಿಕ್ ಟನ್ ಗೋಧಿಯನ್ನು ಖರೀದಿಸಲಾಗಿತ್ತು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ, ದೆಹಲಿ, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಗೋಧಿ ಖರೀದಿ ಸಂಗ್ರಹ ಸುಗಮವಾಗಿ ನಡೆಯುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ.
ಪ್ರಸ್ತುತವಿರುವ ಕನಿಷ್ಠ ಬೆಂಬಲದ ಬೆಲೆ ಅಡಿಯಲ್ಲಿ 79,088 ಕೋಟಿ ರೂಪಾಯಿ ಮೌಲ್ಯದ ಕಾರ್ಯಾಚರಣೆಯಲ್ಲಿ 42.32 ಕೋಟಿ ರೈತರಿಗೆ ಅನುಕೂಲವಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ತಿಂಗಳ 30ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 77ನೇ ಮನದ ಮಾತಿನ ಆವೃತ್ತಿಯಾಗಿದೆ. ದುಬೈನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅಮಿತ್ ಫಂಗಾಲ್ ಮತ್ತು ಶಿವತಾಪ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ಪುರುಷರ 54 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಅಮಿತ್ ಫಂಗಾಲ್ 5-0 ಅಂತರದಿಂದ ಕಜಕಸ್ತಾನದ ಸೆಕೆನ್ ಬಿಬಿಸೋನೋವ್ ವಿರುದ್ಧ ಜಯಗಳಿಸಿದರು. 64 ಕೆಜಿ ವಿಭಾಗದ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಶಿವತಾಪ 4-0 ಅಂತರದಿಂದ ತಜಕಿಸ್ತಾನದ ಬಕೋದೂರ್ ಉಸಾನ್ಮೋವ್ ವಿರುದ್ಧ ಜಯ ಸಾಧಿಸಿದರು. ಆದರೆ ವರಿಂದರ್ ಸಿಂಗ್ 60 ಕೆಜಿ ವಿಭಾಗದಲ್ಲಿ ಪರಾಭವಗೊಂಡು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿದ್ದಾರೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಚಾರಪೂರ್ಣ ಹಾಗೂ ಪ್ರೇರಣಾತ್ಮಕ ಮಾಸಿಕ ವಾರ್ತಾ ಸಂಚಯ ಸುದ್ದಿ ಸೌರಭದ 66ನೇ ಸಂಚಿಕೆ ಇದೇ ಭಾನುವಾರ ಸಂಜೆ 6:30ಕ್ಕೆ ಪ್ರಸಾರವಾಗಲಿದೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ಮೇ ಸಂಚಿಕೆ ಇದೇ ಭಾನುವಾರ 30ರಂದು ಸಂಜೆ 6:30ಕ್ಕೆ. ಈ ಸಂಚಿಕೆಯಲ್ಲಿ ಮನಸ್ಸಿದ್ದರೆ ಮಾರ್ಗ ಮತ್ತೆ ಕಾರ್ಯಾರಂಭಿಸಿದ ಶತಮಾನಗಳಷ್ಟು ಹಳೆಯ ಆಸ್ಪತ್ರೆ, ಪರೋಪಕಾರಾರ್ಥಂ ಇದಂ ಶರೀರಂ, ಕೋವಿಡ್ ಕಾಲದಲ್ಲಿ ಮಾನವೀಯತೆ ದರ್ಶನ, ಆದಿವಾಸಿಗಳ ಜೀವನೋಪಾಯಕ್ಕೆ ವನಧನದ ನೆರವು ಹಾಗೂ ತ್ಯಾಜ್ಯ ವಸ್ತುವಿನಿಂದ ಆಟಿಕೆಗಳ ತಯಾರಿಸುವ ವಿದ್ಯಾರ್ಥಿ. ತಪ್ಪದೆ ವೀಕ್ಷಿಸಿ ಸುದ್ದಿ ಸೌರಭ ಇದೇ ಭಾನುವಾರ ಸಂಜೆ 6:30ಕ್ಕೆ. ಮರುಪ್ರಸಾರ ಜೂನ್ 6ರ ಮಧ್ಯಾಹ್ನ 2 ಗಂಟೆಗೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಣ್ಣ ತೆರಿಗೆದಾರರು ನಿರಾಳ, ಕೊರೋನಾ ಚಿಕಿತ್ಸೆಗೆ ಪರಿಕರಗಳ ಮೇಲಿನ ಸುಂಕ ವಿನಾಯಿತಿ, ಜಿಎಸ್ಟಿ ವಿಳಂಬ ಪಾವತಿಗೆ ವಿಧಿಸಲಾಗುವ ದಂಡ ಕಡಿತ. 2 ಲಕ್ಷದ ಕೆಳಗಿಳಿದ ದಿನದ ಕೇಸ್, ವಾರದಲ್ಲಿ 2ನೇ ಬಾರಿ 2 ಲಕ್ಷಕ್ಕಿಂತ ಕಡಿಮೆ ಪ್ರಕರಣ, ಗುಣಮುಖ ಹೊಂದುವವರ ಪ್ರಮಾಣ ಭಾರೀ ಹೆಚ್ಚಳ. ಕೋವಿಡ್ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಕರೆ, ಅಮೆರಿಕ ಪ್ರವಾಸದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಪಾದನೆ, ಅಮೆರಿಕದ ನೆರವಿಗೆ ಕೃತಜ್ಞತೆ. ಅನಾಥ ಮಕ್ಕಳ ಹೊಣೆ ಹೊತ್ತುಕೊಳ್ಳಿ, ಡಿಸೆಂಬರ್ನೊಳಗೆ ಭಾರತೀಯರಿಗೆ ಲಸಿಕೆ ಪಕ್ಕ, ಜಾವಡೇಕರ್. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ವಿಕಾಸ್ಗೆ ಕಂಚು, ಅಮಿತ್ ಶಿವ ಫೈನಲ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜನರಿಗೆ ಬಲವಂತವಾಗಿ ಕೋವಿಡ್ ಪರೀಕ್ಷೆ ಮಾಡುವಂತಿಲ್ಲ, ಸೋಂಕಿತರ ಸಂಪರ್ಕಿತರು ಲಕ್ಷಣವಿದ್ದವರಿಗೆ ಮಾತ್ರ ಪರೀಕ್ಷೆ, ಸೋಂಕಿತರಿಗಷ್ಟೇ ವರದಿ ಪಡೆಯುವ ವ್ಯವಸ್ಥೆ, ಗೌರವ್ ಗುಪ್ತಾ ಸೂಚನೆ. ಡಿಆರ್ಡಿಒದ ಔಷಧಿಗೆ ರು 990 ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿನಾಯಿತಿ ದರದಲ್ಲಿ ಲಭ್ಯ. ಸಚಿವರೇ ಹಳ್ಳಿಗೆ ಹೊರಡಿ, ಹಳ್ಳಿಗಳಲ್ಲಿನ ಪರಿಸ್ಥಿತಿ ಪರಿಶೀಲಿಸುವಂತೆ ಜಿಲ್ಲಾ ಉಸ್ತುವಾರಿಗಳಿಗೆ ಸೂಚನೆ. ರು 1,000 ಕೋಟಿ ತುರ್ತು ನೆರವು, ಹಾನಿಯ ವೈಮಾನಿಕ ಸಮೀಕ್ಷೆ ನಡೆಸಿದ ಪ್ರಧಾನಿ, ಮುಖ್ಯಮಂತ್ರಿಗಳ ಜತೆ ಸಭೆ. 10 ಲಕ್ಷ ಡೋಸ್ ಲಸಿಕೆಗೆ ಖಾಸಗಿ ಆಸ್ಪತ್ರೆಗಳ ಮೊರೆ, ನೇರ ಕಂಪನಿಗಳಿಗೆ ಪತ್ರ ಬರೆದ ಖಾಸಗಿ ಆಸ್ಪತ್ರೆ ಒಕ್ಕೂಟ, ಮಾಸಿಕ 5 ಲಕ್ಷ ಕೋವಿಶೀಲ್ಡ್, 5 ಲಕ್ಷ ಕೋವ್ಯಾಕ್ಸಿನ್ಗೆ ಮನವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿ, ಮೈಸೂರು ಸೇರಿ 5 ಜಿಲ್ಲೆಗಳ ಜನಪ್ರತಿನಿಧಿಗಳೊಂದಿಗೆ ಕೋವಿಡ್ ವಸ್ತುಸ್ಥಿತಿ ಕುರಿತು ಮುಖ್ಯಮಂತ್ರಿ ಸಮಾಲೋಚನೆ, ಸಾಧಕ ಬಾಧಕಗಳ ಚರ್ಚೆ.
ಆಗಸ್ಟ್ 31ರವರೆಗೆ ಹಲವು ವೈದ್ಯಕೀಯ ಉಪಕರಣಗಳ ಮೇಲಿನ ಸರಕು ಸೇವಾ ತೆರಿಗೆಗೆ ವಿನಾಯಿತಿ. 43ನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಭಾರತದಲ್ಲಿಂದು 1,73,790 ಮಂದಿಗೆ ಸೋಂಕು ದೃಢ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆ. ಕೋವಿಡ್ ಸಂದಿಗ್ಧತೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ಬದಲು ನಗದು ವರ್ಗಾವಣೆ. 11 ಕೋಟಿಗೂ ಅಧಿಕ ವೆಚ್ಚದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅನುಮೋದನೆ. ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ನೀವು ವಾರ್ತಾ ಪ್ರಸಾರವನ್ನು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರ ಹೋಗುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.